ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಬನ್ನಿ ಇವತ್ತು ಒಂದು ಬದನೆಕಾಯಿ ಹಸಿ ಗೊಜ್ಜು ಮಾಡೋದು ತೋರಿಸ್ತೀನಿ. ಮೊದಲಿಗೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಫಸ್ಟು ಒಂದು 4 ಬದನೆಕಾಯಿ ತೊಳೆದು ಇಟ್ಕೊಂಡಿದ್ದೀನಿ. ಈ ಥರ ಬದನೆಕಾಯಿ ಆದರೂ ಪರವಾಗಿಲ್ಲ, ಮತ್ತು ಮೈಸೂರು ಬದನೆಕಾಯಲ್ಲೂ ಮಾಡ್ಬೋದು, ಮತ್ತು ಸೀಮೆ ಬದನೆಕಾಯಲ್ಲೂ ಮಾಡ್ಬೋದು. ಫ್ರೆಂಡ್ಸ್, ನನ್ನ ಹತ್ರ ಈ ಥರ ಬದನೆಕಾಯಿ ಇತ್ತು, ಅದಕ್ಕೆ ಇದರಲ್ಲಿ ನಾನು ಮಾಡ್ತಾಯಿದ್ದೀನಿ ಈಗ. ಆಮೇಲೆ ತೊಳೆದು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಈರುಳ್ಳಿ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಣ್ಣುಮೆಣ್ಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಸಿದಿದ್ರೂ ಪರವಾಗಿಲ್ಲ, ಗ್ರೀನ್ ಕಲರ್ ಮೆಣಸಿನ್ಕಾಯಿನೂ ಹಾಕ್ಬೋದು. ನಾನೀಗ ಹಣ್ಣುಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಖಾರ ತುಂಬಾ ಇರುತ್ತೆ, ಒಂದು ಸ್ವಲ್ಪ ಖಾರ ಜಾಸ್ತಿನೇ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಈಗ ಬದನೆಕಾಯಿ ಒಂದು ಸ್ವಲ್ಪ ಹೆಚ್ಕೊಂಬಿಡೋಣ. ತೊಟ ಎಲ್ಲ ಹೆಚ್ಕೊಂಡು ಈ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್. ಈ ಥರ ತೊಟ್ಟನೇ ಸಪ್ರೇಟ್ ಕಟ್ ಮಾಡ್ಕೊಂಬಿಟ್ರೆ ಫ್ರೆಂಡ್ಸ್, ಅದು ತಿನ್ನಬೇಕಾದ್ರೆ ಈ ತೊಟ ನೆಂಚ್ಕೊಂಡು ತಿಂತಾಯಿದ್ರೆ ಸೈಡಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚಿಕ್ಕ ಮಕ್ಕಳಲ್ಲೆಲ್ಲ ಇದು ನಾವು ಆಸೆಪಟ್ಟು ಹಾಕಿಸ್ಕೊಂಡು ತಿಂತಾಯಿದ್ವಿ. ಇದು ಜ್ವರ ಬಂದಾಗ, ಬಾಯಿ ಕೆಟ್ಟೋದಾಗ ಎಲ್ಲ ಮಾಡ್ಕೊಂಡು ತಿಂದರೆ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಇವಾಗ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಬಿಸಿ ನೀರಿಗೆ ಹಾಕ್ಕೊಂಬಿಡೋಣ. ಇದು ತಣ್ಣೀರಿಗೆ ಹಾಕಿದ್ರೆ ಒಂಥರ ಕಲರ್ ಬಂದ್ಬಿಡುತ್ತೆ, ಅದಕ್ಕೆ ಈಗ ಇದನ್ನು ಬಿಸಿ ನೀರಲ್ಲಿ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಮತ್ತು ಈ ತೊಟನೂ ಹೀಗೆ ಬೇಯಿಸ್ಕೊಂಬಿಡೋಣ ಫ್ರೆಂಡ್ಸ್. ಒಂದು ಸ್ವಲ್ಪ ಬೇಯಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈಗ ಇದು ಬದನೆಕಾಯಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಬೆಂಕಿಯಲ್ಲಿ ಸುಟ್ಟರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಇದನ್ನು ಬೇಯಿಸ್ಕೋತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ನೋಡೋಣ ಹೇಗಾಗಿದೆ ಅಂತ. ಇದು ಈಗ ಚೆನ್ನಾಗಿ ಬೆಂದಿದೆ ಫ್ರೆಂಡ್. ಬೆಂದಿದೆ. ಇದು ಬೆಂದಿದೆ ಫ್ರೆಂಡ್. ಈಗ ಇದು ಸ್ವಲ್ಪ ನೀರಿದೆ, ಇರಲಿ. ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಇದು ಸ್ವಲ್ಪ ಆರಬೇಕು ಫ್ರೆಂಡ್ಸ್. ಬಿಸಿ ಆರಿದ ಮೇಲೆ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಈಗ ಮೊದಲಿಗೆ ಜಾರ್ ಇದಕ್ಕೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ಮೊದಲಿಗೆ ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಫಸ್ಟು ಇದೆಲ್ಲ ಹಸಿದೇ ಇರಬೇಕು. ಇದು ಬದನೆಕಾಯಿ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ನಲ್ಲ, ಇನ್ನೊಂದು ಸ್ವಲ್ಪ ಈಗ ಹಾಕ್ಕೊಳ್ಳಿ. ಈಗ ಈ ಬದನೆಕಾಯಿ ತಣ್ಣಗಾಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಬದನೆಕಾಯಿ ತಣ್ಣಗಾಗಿದೆ. ಇವಾಗ ಈ ತೊಟ್ಟುಗಳೆಲ್ಲ ಸೈಡ್ಗೆ ಇಟ್ಕೊಂಬಿಡೋಣ. ಈಗ ಇದನ್ನು
ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದು ತುಂಬ ನುಣ್ಣಗೆ ರುಬ್ಬಾರ್ದು ಫ್ರೆಂಡ್ಸ್, ಸ್ವಲ್ಪ ರುಬ್ಬಿದ್ರೆ ಸಾಕು. ಬನ್ನಿ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದಾಗಿದೆ. ಈಗ ನೋಡಿ ಈ ಥರ ಆಗಿದೆ. ಈಗ ಬೇಯಿಸ್ಕೊಂಡಿದ್ದ ನೀರಿದೆಯಲ್ಲ, ಸ್ವಲ್ಪ ನೀರಿದೆ, ಆಗಲೇ ಬದನೆಕಾಯಿ ಬೇಯಿಸ್ಕೊಂಡಿದ್ದ ನೀರು, ಈ ನೀರಲ್ಲೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈ ನೀರನ್ನೇ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕ್ಕೊಂಡು ಅವನ್ನೆಲ್ಲ ಸ್ವಲ್ಪ ಚೆನ್ನಾಗಿ ತೊಳೆದು ಹಾಕ್ಕೊಂಬಿಡೋಣ. ಹಸಿ ಈರುಳ್ಳಿ, ಹಸಿ ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು. ಮತ್ತು ಈ ಬದನೆಕಾಯ್ದೆಲ್ಲ ತೊಟ್ಟುಗಳಿತ್ತಲ್ಲ, ಅದನ್ನ ಇವಾಗ ಹಾಕ್ಕೊಂಬಿಡೋಣ. ಎಲ್ಲ ಅದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಒಗ್ಗರಣೆ ಏನು ಬೇಕಾಗೋದಿಲ್ಲ ಫ್ರೆಂಡ್ಸ್, ಹಾಗೇ ಚೆನ್ನಾಗಿರುತ್ತೆ. ಇದನ್ನು ಬಿಸಿ ಮುದ್ದೆಗೆ, ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಾಡಿ ನೀವು ಒಂದು ಸಲ ಮಾಡ್ಕೊಂಡು ತಿಂದು ಟೇಸ್ಟ್ ಮಾಡಿ ಫ್ರೆಂಡ್ಸ್. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು.